ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ RS ಕಲ್ಯಾಣ ಮಂಟಪದಲ್ಲಿ ವಿಶೇಷವಾಗಿ ಏನು ಇಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಜನಾಂಗ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ಸುಮಾರು 40 ವರ್ಷಗಳಿಂದ ಅಕ್ಬರ್ ಬೈರಿ ಅವರ ಜೊತೆ ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಮತ್ತೆ ಅವರ ಕುಟುಂಬದ ವರ್ಗದವರು ಈ ಒಂದು ರಂಜಾನ್ ತಿಂಗಳಲ್ಲಿ, ಪವಿತ್ರವಾದಂತ ಈ ತಿಂಗಳಲ್ಲಿ ಸಂಜೆ ರೋಜಾ ಮುಗಿದ ನಂತರ ಎಲ್ಲರಿಗೂ ಕೂಡ ಔತಣಕೂಟ ಹಾಕೋದನ್ನ ಸುಮಾರು 40 ವರ್ಷದಿಂದ ಮುಂದುವರಿಸಿಕೊಳ್ತಾ ಬಂದಿದ್ದಾರೆ. ಈ ವರ್ಷ ಕೂಡ ಸುತ್ತಮುತ್ತ ಇರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ಎಲ್ಲಾ ಪ್ರಮುಖ ಮಸೀದಿಗಳಲ್ಲಿ ಪ್ರಚಾರ ಮಾಡಿ ಎಲ್ಲರಿಗೂ ಕೂಡ 6 ಗಂಟೆ ನಂತರ ಔತಣದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಿವತ್ತು ಸಮುದಾಯಗಳ, ಜನಾಂಗಗಳ, ಧರ್ಮಗಳ ಮಧ್ಯೆ ಸಾಮರಸ್ಯನ ನಾವೇನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ಒಟ್ಟು ಕೂತು ಊಟ ಮಾಡುವ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಅಡಕಗಳು, ತೊಂದರೆಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನೆಲ್ಲ ಕೂಡ ನಾವು ಬಗೆಹರಿಸಿಕೊಂಡು ನಿವಾರಿಸಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ, ಅಣ್ಣ ತಮ್ಮಂದರಾಗಿ ಸೇರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ. ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳಾಗಿರ್ಬೋದು, ಹೊಸಕೋಟೆ ಟೌನಿನ ಮುಖಂಡರುಗಳಾಗಿರ್ಬೋದು, ವಿಶೇಷವಾಗಿ ಅಕ್ಬರ್ ಅವರ ಒಂದು ಕುಟುಂಬದ ವರ್ಗದವರಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸೂಚಿಸ್ತಾ ನಮ್ಮ ಎಲ್ಲ ಅಲ್ಪಸಂಖ್ಯಾತ ಮಿತ್ರರಿಗೆ ಪವಿತ್ರವಾದಂತಹ ರಂಜಾನ್ ತಿಂಗಳ ಒಂದು ಶುಭಾಶಯಗಳನ್ನ ಈ ಮುಖಾಂತರವಾಗಿ ಎಲ್ಲರಿಗೂ ಕೋರ್ತಾ ಇದ್ದೀನಿ.